नमः सरसे नमः सरस्वतीवे नमः सखीनां पुरोगाणां चक्षुषे नमो दिवे नमः प्रकृत्यै सप्रतसधाम्ये त्वमय ये च सद्याः समनसदहतानिन्द्रियाम तत्पुरुष सर्वमायुधासतो ಎಲ್ಲರಿಗೂ ನಮಸ್ಕಾರ. ಮುಂದಿನ ಹಂತ ವಸ್ತ್ರಧಾರಣ ವಿಧಿ. ಸ್ನಾನ ಆದ್ಮೇಲೆ ಮೈಯನ್ನೆಲ್ಲ ಶುದ್ಧೀಕರಿಸಿಕೊಂಡೆಲ್ಲ ಆದ್ಮೇಲೆ ವಸ್ತ್ರವನ್ನ ಧರಿಸಬೇಕು. ಪಂಚೆ ಉಟ್ಕೊಳ್ಳುವಂತದ್ದು. ವಸ್ತ್ರಕ್ಕೆ ಬಹಳಷ್ಟು ಇದು ಇದೆ. ಏನೋ ಬೃಹಸ್ಪತಿ ಉಟ್ಕೊಂಡಿದ್ದೆ ವಸ್ತ್ರವನ್ನ ಅವ್ರಿಗೆ ನೀಡ್ತಾ ಇದ್ವು ಅಂತ. ವಿವಾಹದಲ್ಲಿ ಕನ್ಯೆಗೆ ವಸ್ತ್ರವನ್ನ ಅಭಿಮಂತ್ರಿಸಿಕೊಡೋದು, ಬ್ರಹ್ಮಚಾರಿಗೆ ಹಳದಿ ವಸ್ತ್ರವನ್ನ ಇದು ಮಾಡಿ ಕೊಡುವಂತದ್ದು. ಸೊ ಇವತ್ತು ವಸ್ತ್ರದ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ. ಏನು ಅಂದ್ರೆ, ವಾಸಾಗಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರಿಯಮಾವಹ. ಉಪನಿಷತ್ನ ಬರುವಂತಾಗಿದ್ದು ಮಾತು. ಋಷ್ಯರ್ಚನೆ ನಿಮಿತಂ ಸ್ಯಾತ್ ತಥಾ ವಸ್ತ್ರಸ್ಯ ಧಾರಣೆ. ಇದು ಪೂನೂಲನ್ನ ಉಪವೀತಿಯಿಂದ ತೆಗೆದು ನಿವೀತಿ ಅಂದ್ರೆ ಕತ್ತಿಗೆ ಮಾಲೆಯಂತೆ ಹಾಕೊಂಡು ಧರಿಸ್ಬೇಕು. ಉಡುವಂತ ವಸ್ತ್ರವನ್ನ ಹೊತ್ಕೋಬಾರ್ದು. ಉತ್ತರೀಯ ಅಂತಂದ್ರೆ ಮೇಲೆ ಹೊತ್ಕೊಡುವಂತದ್ದು. ಅದನ್ನ ನೋತ್ತರೀಯ ಮದ ಕುರಿಯಾದೆ ನೋಪರ್ಯಾದ ಅಧಸ್ವಂ ಅಂಬರಂ ಅಂತ. ಮುಟ್ಟುಕೊಳ್ಳುವ ವಸ್ತ್ರ ಯಾವಾಗ್ಲೂ ಹೊತ್ಕೋಬಾರ್ದು, ಮುಟ್ಕೊಳ್ಳೋದನ್ನ ಮುಟ್ಕೋಬಾರ್ದು. ಇದಿದೆ 9-5 ಅಂತ ಬರುತ್ತೆ. ಇಲ್ಲ 10-6 ಜಾಸ್ತಿ ಉದ್ದ ಇದ್ರೆ, 5.5-6 ಅಡಿ ಇದ್ದಾರೆ, ಎತ್ತರವಾಗಿದ್ದಾರೆ ಅಂದ್ರೆ 10-5 ಇದನ್ನ ಯಾರಿಗಾರು ವಸ್ತ್ರ ಕೊಡ್ಬೇಕಾದ್ರೂ ಅಷ್ಟೇ. ಅವ್ರಿಗೆ ಸ್ವಲ್ಪ ಆಗ್ಬೇಕು ಅಂತಂದ್ರೆ ಅವ್ರ ಹೈಟ್ ನೋಡ್ಕೊಂಡು 10-6 ಕೊಡ್ಬೇಕು. ಫುಲ್ಲಾಗಿರೋರಿಗೆ 9-5 ಆಗ್ಬೋದು. ವಾಸುದಾದಿ ಸರ್ವಂ ದೇವತ್ವೈ ವಾಸಃ ಸರ್ವ ದೇವತಾ ಕ್ರೀಣೋದಿ. ಆ ಒಂದು ವಸ್ತ್ರದಲ್ಲಿ ಅಡ್ಡ ಉದ್ದ ಎಷ್ಟು ಎಳೆಗಳು ಇದೆಯೋ ಅಷ್ಟು ಸಹಸ್ರ ವರ್ಷಕಾಲ ಅವನು ಇದ್ರಲ್ಲಿರ್ತಾನೆ. ಪುರಾಣ ಲೇಖನಗಳಿಗೆಲ್ಲ ಸ್ವರ್ಗವಾಸ ಬಂತು ಅಂತ. ವಸ್ತ್ರದಾನ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ಬೇಕಾದ್ರೆ, ಅಂತರಾಚ್ಛಾದ್ಯ ಕೋಪಿನಂ ವಾಸಸಿ ಪರಿದಾಪಯತೆ. ಕೋಪಿನವನ್ನು ಧರಿಸಿ ಅನಂತರ ವಸ್ತ್ರದಾನ ಮಾಡಬೇಕಾದ್ದು ಅನ್ನೋ ಪ್ರಮಾಣದಿಂದ ಕೋಪಿನವನ್ನು ಧರಿಸುವಂತಹದ್ದು. ಈಗೇನು ಕಾಚಾಯಿಗಳು ಬರುತ್ತೆ, ಅಂಡರ್ವೇರ್, ಅಂತರವಾಸ ಅಂತ. ಅದನ್ನ ವಸ್ತ್ರವನ್ನ ಧರಿಸ್ಬೇಕಾದ್ರೆ ಗೃಹಸ್ಥರಾದವರು ಕಚ್ಚೆ ಪಂಚನೆ ಉಟ್ಕೋಬೇಕು. ನೋಡಿದರೆ ಮುತ್ತಿನ ಹಾರದಂತಿರಬೇಕು. ಹಾಗೆ ಹೂ ಉಟ್ರೆ ನನ್ ಕಚ್ಚೆ ಪಂಚನೆ ಉಡ್ಬೇಕು ಅನ್ನೋ ಇದನ್ನ ಮಾಡ್ಬೇಕು ಡೆಸಿಷನ್. ಇದಕ್ಕೆ ಸುತ್ಕೊಳ್ಳೋದಕ್ಕೆ ಎಷ್ಟು ಹೊತ್ಬೇಕಾಗತ್ತೆ? ಅದೇ ಕಚ್ಚೆ ಪಂಚೆ ಉಟ್ಕೊಳ್ಳೋಕೆ 1 ಗಂಟೆ ಬೇಕಿಲ್ಲ. ಇದು 3 ನಿಮಿಷದಾಗಲ್ಲ, ಅದು 5 ನಿಮಿಷ ಆಗತ್ತೆ ಅಷ್ಟೇ. ಪಂಚ ಕಚ್ಚೆ ಅಂತಿರೋದು 5 ಕಡೆಯಲ್ಲಿ ಕಚ್ಚೆಯನ್ನ ಇದ್ ಮಾಡ್ಕೊಳ್ಳೋದು. ಈ ಕಚ್ಚೆ ಪಂಚೆ ಉಟ್ಕೊಳ್ಳೋ ಇದು ಕೂಡ ಒಂದು ಇದಿದೆ. ಏನೋ ವಿಡಿಯೋ ಪ್ರೆಸೆಂಟೇಶನ್ ಆಸಕ್ತಿ ಬೇಕಾದ್ರೆ ನೋಡ್ಬಿಟ್ಟು ಕಲ್ತ್ಕೋಬಹುದು. ಕಚ್ಚೆ ಪಂಚೆಯನ್ನ ಉಟ್ಕೊಂಡು ನಡೆಸುವಂತದ್ದು. ಮುಂದಿನ ಆನ್ಮೀಕರ್ಮಿಗಳು ನಿತ್ಯ ಕರ್ಮಗಳನ್ನು ನಡೆಸಬೇಕಾದ್ರೆ ಮತ್ತೆ ಮಲಿನವಾದ ವಸ್ತ್ರವನ್ನು ಉಡಬಾರ್ದು. ಆಮೇಲೆ ಹರಿದು ಬಂದ ವಸ್ತ್ರವನ್ನ ಉಡಬಾರ್ದು. ಇವೆಲ್ಲ ಇದೆ. ನ ಜೀರ್ಣ ಮಲಬದ್ವಾಸ ಭವೇಚ್ಛ ವಿಭವೇ ಸತಿ ಅಂತ. ಜೀರ್ಣವಾದ ವಸ್ತ್ರ ಅಥವಾ ಕೊಳೆಯಾದ ವಸ್ತ್ರ ಹರಿದೋಗಿರೋದು, ಅಕಸ್ಮಾತ್ ಏನೋ ಹರಿದಿದೆ ಅಂದ್ರೆ ಪಂಚೆ ಉಟ್ಕೊಂಡು ಆಮೇಲೆ ಮೈ ಮೇಲೆ ಹೊಳ್ಕೋಬಾರ್ದು. ಹಾಗೆ ಮೈ ಮೇಲೆ ಬಟ್ಟೆ ಇದ್ದ ಕತ್ತರಿಸಬಾರ್ದು. ಇದೆಲ್ಲ ಶವಕ್ ಮಾಡುವಂತ ಕೆಲವೊಂದು ಕ್ರಿಯೆಗಳು. ಅದಕ್ಕಾಗಿ ಯಾವುದು ಅಲ್ಲಿ ನಡೆಸುವಂತದ್ದು ಇದು ಅದನ್ನ ಇಲ್ಲಿ ಮಾಡಬಾರ್ದು. ಈಗ ಒಂದು ಶವವನ್ನ ವಸ್ತ್ರ, ಬಿಳಿ ವಸ್ತ್ರವನ್ನ ಹಾಕಿ ಕತ್ತರಿಸಿ ಶವದ ಮೇಲೆ ಇಟ್ಟು ಅದನ್ನ ಹರಿತಾರೆ. ಅವೆಲ್ಲ ವಿಧಿಗಳಲ್ಲಿ ಬರೋದು. ಸೊ ಅದರಿಂದ ಬೇರೆ ಕೆಲಸ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ? ಇವಾಗ ಏನೋ ಬಟನ್ ಹೋಗಿದೆ, ಹಾಕೊಂಡಿದ್ದಾರೆ, ಗುಂಡಿ ಹಾಕೊಂಡು ಶರ್ಟ್ ಹಾಕೊಂಡು ಗುಂಡಿ ಹೊಲ್ಕೊಳ್ಳೋದು, ಉಡುದು ಶರ್ಟ್ ತೆಗೀರಿ, ಹೊಲ್ದಿದ್ಬಿಟ್ಟು ಆಮೇಲೆ ಹಾಕೊಂಡು. ಈಗ ಯಾವ್ದೋ ಒಂದು ಎಳೆ ಬಂದಿದೆ, ಏನೋ ಕತ್ತರಿಸ್ಬೇಕು, ಮೈ ಮೇಲೆ ಇದ್ದಾಗ ಬೇಡ, ಅದು ತೆಗೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಬೇಕು. ಬ್ರಹ್ಮಚಾರಿಗಳು ಗಟ್ಟಿ ಪಂಚನೆ ಉಟ್ಕೋಬೇಕು. 4 ಮಾಡೋದು. ಐಟುಗಳು ಅವ್ರವ್ರ ಇದಕ್ಕೆ ಸರಿಯಾಗಿ ಸಿಗತ್ತೆ. ಅದನ್ನು ಹಳದಿ ವಸ್ತ್ರವನ್ನು ಉಟ್ಕೊಂಡು ಮಾಡೋದು ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ. ಏನೋ ಸಂಸ್ಕಾರಗಳು ಅಥವಾ ಯಾವ್ದಾದ್ರು ಕಾರ್ಯಕ್ರಮವನ್ನೇ ನಡೆಸಬೇಕಾದ್ರೆ, ಭಗವದ್ ಆರಾಧನೆಗೆ, ಎಲ್ಲದಕ್ಕೂ ಇವೆಲ್ಲ ಆಗ್ಬೋದು. ಒಂದು ಸಲ ಹುಟ್ಟಿದ ವಸ್ತ್ರ ಆವತ್ತಿನ ದಿವ್ಸಕ್ಕೆ ಆಯ್ತು, ಮಾರನೇ ದಿವ್ಸಕ್ಕೆ ಏನು ಅಂದ್ರೆ ಅದನ್ನು ಒಗೆಯೋಕೆ ಹಾಕ್ಬೇಕು. ಮತ್ತೆ ಈ ಸಿಲ್ಕು ಆಗ್ಬೋದಾ? ಸಿಲ್ಕಿಂದು ಮುಗುಟ ಸಿಲ್ಕಿಂದು ಅದು ಭಾವಪಕ್ಷ. ಉತ್ತಮವಾದದ್ದು ಕಾಟನ್ದು, ಇದದು ಏನು ಹತ್ತಿಯಿಂದ ಮಾಡಿದ್ದಂತ.
ಆ ಒಂದ್ ವೇಳೆ ಪ್ರತಿದಿನ ಅದ್ ಮಾಡೋಕ್ಕಾಗಲ್ಲ ಅಂದ್ರೆ ಮಗುಟವನ್ನ ಶುದ್ಧವಾಗಿ ಇಟ್ಕೋಬೇಕು. ಮಗುಟದಲ್ಲಿ ಭಗವಂತನ ಆರಾಧನೆ ಜಪ ಮುಗಿದ್ಮೇಲೆ ತೆಗೆದು ಇಟ್ಬಿಟ್ಟು ಆಮೇಲೆ ಬೇರೆ ಪಂಚೆ ಉಟ್ಕೊಂಡು ಊಟನೋ ತಿಂಡಿನೋ ಕಾಫಿನೋ ಏನ್ ಮಾಡ್ತೀರೋ ಅದಾದ್ಮೇಲೆ ಅದು ಉಟ್ಕೊಂಡು ಅದನ್ನ ತಿಂದು ಮಾಡಿದ್ರೆ ಅದು ಮಲಿನವಾದಂತಾಗತ್ತೆ. ಹಾಗೇನೆ ಅದು ಆರಾಧನೆ ಆಯ್ತು ತೆಗೆದಿಟ್ವಿ ಅಂತ ಅದು ಎಷ್ಟು ತಿಂಗಳಾದ್ರೂ ಒಗ್ಯೋದೇ ಇಲ್ಲ ಅನ್ನೋದು ತಪ್ಪು. ಶುದ್ಧವಾಗಿರ್ಬೇಕು. ಎಲ್ಲ ಕಡೆನೂ ಶುದ್ಧಿ ಬಹಳಷ್ಟು ಹೇಳುವಂತದ್ದು. ಆರ್ದ್ರ ವಸ್ತ್ರದಲ್ಲಿ ಮಾಡಬಾರ್ದು. ಇನ್ ಮಧ್ವ ಸಂಪ್ರದಾಯದಲ್ಲಿ ಅವರು ಒದ್ದೆ ಬಟ್ಟೆನಲ್ಲಿ ಮಾಡ್ತಾರೆ. ನಮಗ್ ಒದ್ದೆ ಬಟ್ಟೆನಲ್ಲಿ ಮಾಡೋದೇನು ಅಂದ್ರೆ ದಹನ ಸಂಸ್ಕಾರಕ್ಕೆ ಮೊದಲು ಶವಕ್ಕೆ ಮಾಡ್ಬೇಕಾದ್ರೆ ಆರ್ದ್ರ ವಸ್ತ್ರ 2, 3, 4ನೇ ದಿವಸಗಳು ಮಾಡ್ಬೇಕಾದ್ರೆ ಒದ್ದೆ ಬಟ್ಟೆ ಒಣಗಿರೋ ಬಟ್ಟೆನ ನೆನೆಸ್ಬಿಟ್ಟು ಹಚ್ಬಿಟ್ಟು ಆಮೇಲೆನೆ ಅವ್ರು ಶುರು ಮಾಡ್ತಾರೆ. ಖಾಲಿ ಹಣೆನೋ ಇಲ್ಲ ಬರೀ ತಿರುಮಣ್ಣು ಮಾತ್ರ ಇಟ್ಕೊಂಡು ಮಾಡುವಂಥದ್ದು. ಸೊ ಯಾವುದು ನಮಗೆ ಸರಿಯಾದ ಮಾರ್ಗದಲ್ಲಿ ಮಾಡೋದಿದೆಯೋ ಆ ರೀತಿನಲ್ಲಿ ನಡೀಬೇಕು. ವಿಹಿತಸ್ಯ ಅನನುಷ್ಠಾನಾತೆ ನಿಂದಿತಸ್ಯ ಇದು ಅದೊಂದು ಶ್ಲೋಕ ಬಹಳ ಸುಂದರವಾಗಿದೆ. ಯಾವುದು ವಿಹಿತವಾಗಿದ್ದು ಅದನ್ನು ಬಿಟ್ಟು ಬಿಡೋದು, ಯಾವ್ದು ಮಾಡಬಾರ್ದು ಅದನ್ನು ಮಾಡೋದು. ಇದರಿಂದ ಮನುಷ್ಯನಿಗೆ ಪಾಪ ಸಂಚಯ ಆಗತ್ತೆ. ಪ್ರಾಯಶ್ಚಿತ್ತಗಳು ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತಹದ್ದು. ಅದರಿಂದ ಪ್ರಾಯಶ್ಚಿತ್ತಗಳು ಮಾಡ್ಕೊಂಡಾಗ ಪರಿಹಾರ ಆಗೋದು. ಅದರಿಂದ ಏನು ಅಂದ್ರೆ ತಪ್ಪುಗಳನ್ನೇ ಮಾಡಬಾರ್ದು. ಒದ್ದೆ ಬಟ್ಟೆನಲ್ಲಿ ಮಾಡಬಾರ್ದು. ಶುಷ್ಕ ವಸ್ತ್ರ, ಆರ್ದ್ರ ವಸ್ತ್ರ ಅಲ್ಲ. ಸ್ನಾನ ಮಾಡಿ ಇದಾದ್ಮೇಲೆ ಆಚಮನವನ್ನ ಮಾಡಿ ಆಮೇಲೆ ಸೊ ಈ ವಸ್ತ್ರಧಾರಣೆ ಗೃಹಸ್ಥರಿಗೆ ಕಚ್ಚೆ ಪಂಚೆ, ಸ್ತ್ರೀಯರು ಕಚ್ಚೆ ಸೀರೆನಾಗಿರ್ಬೇಕು. ಯಾವ್ದಾದ್ರು ಅಕೇಶನ್ ಬಂದಾಗ 6 ಮೊಳಕ್ ತಗೊಂಡು ಕಚ್ಚೆ ಸೀರೆ ಉಟ್ಕೊಳ್ಳೋದು ಅದು ಏನ್ ಯಾರನ್ನ ಇದ್ ಮಾಡೋದಕ್ಕೆ ಅದು. ಹೀಗೇನೆ ಒಂದ್ ಕಡೆ ಯಾರೋ ಕೂರ್ಸಿರ್ಬೇಕಾದ್ರೆ ಇದಕ್ಕೆ ಪ್ಯಾಂಟ್ ಮೇಲೆ ಪಂಚೆ ಉಟ್ಕೊಂಡಿದ್ದಾರೆ. ಹೇಳಿದ್ರೆ ಯಾರಾಗ ಇದ್ ಮಾಡ್ತಾ ಇದ್ದೀರಿ ನೀವು, ಹೂಮ್ ಯು ಆರ್ ಚೀಟಿಂಗ್ ಅಂತ. ನಿಮ್ಗೆ ಆಸಕ್ತಿ ಅದ್ರಲ್ಲಿ ನಂಬಿಕೆ ಇದ್ರೆ ಮಾಡಿ, ಇಲ್ಲಿ ಕೂತ್ಕೊಳ್ಳಿ, ಪ್ಯಾಂಟ್ ಅಲ್ಲೇನೆ ಕೂತ್ಕೊಳ್ಳಿ ಅಂತ. ಸುಮ್ನೆ ಮೇಲೆ ಕಾಣಬೇಕು ಬರೀ ತೋರಿಕೆಗೆ ಇದು ಬೇಡ. ನೈಜವಾಗಿ ಸಹಜವಾಗಿ ಮಾಡೋಣ. ಏನಿದೆಯೋ ಇದೆಯಾ ಆ ರೀತಿನಲ್ಲಿ. ಕಚ್ಚೆ ಪಂಚೆ ಉಟ್ಕೊಳ್ಳೋದು ಕಷ್ಟ ಅಲ್ಲ, ಬಹಳ ಸುಲಭ. ಆ ಕಚ್ಚೆ ಕಟ್ಕೊಂಡ್ರೆ ಏನು ಜಾರೋದಿಲ್ಲ, ಬೀಳೋದಿಲ್ಲ. ರಾತ್ರಿ ತನಕನೂ ಇರ್ಬೋದು. ಓಡಾಡೋದು ಬಹಳ ಸುಲಭವಾಗತ್ತೆ, ಎಲ್ಲವೂ ಕೂಡ ಆಗುತ್ತೆ. ಸೊ ಅದರಿಂದ ಕಚ್ಚೆ ಪಂಚೆಯನ್ನ ಧರಿಸ್ಬೇಕು ದಿನನಿತ್ಯದಲ್ಲೇ, ರೆಗ್ಯುಲರ್ ಇದ್ದದ್ದಕ್ಕೇನೆ. ಗಟ್ಟಿ ಪಂಚೆ ಇವರಿಗೆ ಬ್ರಹ್ಮಚಾರಿಗೆ, ಆ ಬ್ರಹ್ಮಚಾರಿಗಳು ಕಚ್ಚೆ ಪಂಚೆ ಉಟ್ಕೋಬಾರ್ದು. ಈ ಮಕ್ಕಳಿಗೆ ಏನೋ ಫ್ಯಾಷನ್ ಅಂತ ರೆಡಿಮೇಡ್ ಕಚ್ಚೆ ಪಂಚೆಗಳು ಹಾಕ್ಬಾರ್ದು. ಅದನ್ನ ಅದೆಲ್ಲ ಕೆಟ್ಟ ಪರಿಣಾಮಗಳು ಕೂಡ ಉಂಟು. ಯಾವ್ದನ್ನ ಸರಿಯಾಗಿ ಮಾಡ್ಬೇಕು ಅದಕ್ಕೆ ವಿರುದ್ಧವಾಗಿ ಮಾಡೋದು. ನಾನು ಹಿಂದೆ ಒಬ್ಬರು ಪೀಡಿಯಾಟ್ರಿಷಿಯನ್ ಜಯನಗರದಲ್ಲಿ ವೈದ್ಯಕೀಯದಲ್ಲಿ ಇದ್ದಾಗ ಅಲ್ಲಿ ಒಬ್ರು ಮಗುನ್ ಕರ್ಕೊಂಡ್ಬಂದ್ರು. ಆಮೇಲೆ ಇವರು ಹಾಯ್ ಅಂತ ಅಂದ್ಬಿಟ್ಟು ಮಾತಾಡ್ಸಿದ್ರು. ನೋ ಡಾಕ್ಟರ್, ಶಿ ಈಸ್ ಎ ಗರ್ಲ್ ಅಂತ ಅಂದ್ರು. ಮತ್ತೆ ಯಾಕೆ ಪುರುಷ ವೇಷ ಹಾಕಿದ್ದೀರಿ ಅಂತ. ಅಲ್ಲ, ನಮ್ ಗಂಡು ಮಗು ಇಷ್ಟ ಆಯ್ತು ಅಂತ, ತುಂಬಾ ಕೆಲಸ ಮಾಡ್ತಾ ಇದ್ರಿ, ಇಮಿಡಿಯೇಟ್ಲಿ ರಿಮೂವ್ ದಿಸ್. ಅವಾಗ ಏನಾಗತ್ತೆ ಅಂದ್ರೆ ಆ ಹೆಣ್ಣು ಮಗು ಹುಟ್ಟಿರೋದಕ್ಕೆ ಇವ್ರು ಗಂಡು ಮಗು ಇಷ್ಟಪಟ್ಟು ಅಂತ ಬರೀ ಗಂಡು ಡ್ರೆಸ್ಗಳನ್ನೇ ಹಾಕೋದಕ್ಕೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗ್ಬಿಟ್ಟು ಈ ಕೂಜಗಳು ನಪುಂಸಕ ಇದಕ್ಕೆ ಹೋಗ್ಬಿಡ್ತಾರೆ. ಯಾವುದು ಮನಸ್ಸಿನ ಮೇಲೆ ಬರುತ್ತೆ ಉಂಟಾಗತ್ತೆ. ಹಾಗೆ ಗಂಡು ಮಗುಗೆ ಹೆಣ್ಣಿನ ಫ್ರಾಕ್ ಹಾಕ್ಬಿಟ್ಟು ಮಾಡೋದು. ಅವಾಗೇನು ಅಂದ್ರೆ ಹೆಣ್ಣಿನ ಕ್ವಾಲಿಟೀಸೇ ಡೆವಲಪ್ ಆಗುತ್ತೆ. ಎಲ್ಲ ಬಹಳ ಸೂಕ್ಷ್ಮವಾದದ್ದು ಇದು. ದಿಸ್ ಇಸ್ ನಾಟ್ ವಿಸಿಬಲ್ ಬಟ್ ದಿ ಎಫೆಕ್ಟ್ ವಿಲ್ ಬಿ ದೇರ್. ಹಾಗೆ ನಮ್ಮ ಆಹಾರ, ಈ ಮಡಿ ಆಚಾರಗಳು ಇದರಲ್ಲೆಲ್ಲ ಬರೋದು ಅಷ್ಟೇ. ಯಾಕೆ ಏನ್ ಇದು ಕೈ ತೊಳ್ಕೊಳ್ತಿದ್ರಿ ಏನಂತೆ ಆ ಕುತರ್ಕಗಳು ಬೇಡ. ಯಾವ್ದಿದೆಯೋ ಆ ರೀತಿಯಲ್ಲಿ ನಡೆಸಿದ್ರೆ ನಮಗೆ ಶ್ರೇಯಸ್ಸು. ಸೊ ಅದರಿಂದ ವಸ್ತ್ರ ಧಾರಣೆಯನ್ನು ಮಾಡ್ಬೇಕಂದ್ರೆ ನೀತಿಯನ್ನು ಮಾಡ್ಕೊಂಡು, ಇನ್ನು ಹೇಳ್ತಾರೆ ತಲೆಯನ್ನು ಮೇಲಿನ ಉತ್ತರಿ ಇದೆಯಲ್ಲ ತಲೆ ಸುತ್ಕೊಂಡು ಆಮೇಲೆ ಮಾಡ್ಬೇಕು ಅಂತ. ಸೊ ಈಗಿನ ಕಾಲಕ್ಕೆ ಟೈಮ್ ಹೆಚ್ಚಿಗೆ ಆಗೋದಿಲ್ಲ, ಬಹಳ ಬೇಗನೆ ಮುಗಿಸ್ಕೊಂಡು. ಅದು ಈ ಸ್ನಾನಗಳ ಬಗ್ಗೆ ಹಿಂದೆ ಹೇಳ್ಬೇಕಾದ್ರೆ 5-6 ರೀತಿಯ ಸ್ನಾನವನ್ನು ಹೇಳುತ್ತಾರೆ. ಮಾಂತ್ರಂ ಭೌಮಂ ತಥಾಗ್ನೇಯಂ ವಾಯುವ್ಯಂ ದಿವ್ಯಮೇವಚ ವಾರುಣಂ ಮಾನಸಂ ಚೇತಿ ಸಪ್ತ ಸ್ನಾನಾನ್ ಅನುಕ್ರಮಾತ್ ಅಂತ 7 ರೀತಿಯ ಸ್ನಾನಗಳು. ಆಪೋ ಇಷ್ಟ ಮಯೋಭುವಃ ಸಂಧ್ಯಾವನ್ನೆಲ್ಲ ಹೇಳುವಂಥದ್ರಿಂದ ಮಾಡುವಂಥದ್ದು ಮಂತ್ರ ಸ್ನಾನ. ಅಪವಿತ್ರ ಪವಿತ್ರೋಮ ಸರ್ವಾವಸ್ಥಾಂಗದೋಪಿವ, ಇದು ಸ್ತ್ರೀಯರು ಹೇಳ್ಬೋದು, ವೇದ ಅಲ್ಲ ಅದು ಮಂತ್ರ ಸ್ನಾನ. ಅಪವಿತ್ರ ಪವಿತ್ರೋಮ ಸರ್ವಾವಸ್ಥಾಂಗದೋಪಿವ ಯಸ್ಮರೇ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ. ಒಳಗೆ ಹೊರಗೆ 2 ಕಡೆನೂ ಶುದ್ಧಿ. ಪುಂಡರೀಕಾಕ್ಷನ ನೆನೆಸ್ಕೊಂಡ್ರೆ ಅದು ಮಂತ್ರ ಸ್ನಾನದಲ್ಲಿ ಬರೋದು. ಹಸುಗಳು ಸಾಯಂಕಾಲ ಬರ್ತಿದ್ದಾಗ ಧೂಳು ಬರುತ್ತಲ್ಲ, ಆ ಧೂಳನ್ನ ಅದು ದಿವ್ಯ ಸ್ನಾನ ಅನ್ಸ್ಕೊಳ್ಳುತ್ತೆ. ಗೋಧೂಳಿಯನ್ನ ಅಥವಾ ವಾಯುವ್ಯ ಸ್ನಾನ ಅಂತದ. ಮಳೆ ಬರ್ತಾ ಇದ್ದಾಗ ಬಿಸಿಲು ಚೆನ್ನಾಗಿದ್ರೆ ಅದಕ್ಕೆ ದಿವ್ಯ ಸ್ನಾನ ಅಂತ ಹೆಸರು. ವಿಷ್ಣುವನ್ನ ಧ್ಯಾನಿಸೋದು ಈಗ ಪವಿತ್ರ ಅದು ಮಾನಸಿಕ ಸ್ನಾನ. ಹೀಗೆ
ಸ್ನಾನಗಳ ಬಗ್ಗೆ ಇದೆ ಹೇಳೋದು. ಅವಭೃತ ಸ್ನಾನ, ನದಿ ನೀರುಗಳಲ್ಲಿ ಇದು ಹರಿತಾ ಇದ್ರೆ ಅದ್ರ ಎದುರುಗಡೆ ಅಂದ್ರೆ ಅದಕ್ಕೆ ಆಪೋಸಿಟ್ ನೀರು ಹರಿತಾ ಇದ್ರೆ ನೀವು ತಲೆ ಬಗ್ಸಿ ಕೂತ್ಕೊಂಡ್ರೆ ನಿಮ್ಮ ಮೇಲೆ ಹರಿಬೇಕಂತ ನದಿನಲ್ಲಿ ಮಾಡ್ಬೇಕಾದ್ರೆ. ಅವಭೃತ ಸ್ನಾನ ಅಂದ್ರೆ ಪೂರ ನೀರೊಳಗೆ ಮುಳುಗಬೇಕು, ಸುಮ್ಮನೆ ಮುಖ ಅರ್ದು ಬಿಡೋದು, ಈ ಬೆಣ್ಣೆ ನೆನೆಯುವಲ್ಲ, ಆ ರೀತಿ ಅಲ್ಲ. ಅದಕ್ಕೇನು ಅಂದ್ರೆ ಯಾರಾದ್ರೂ ಜೊತೆನಲ್ಲಿ ಇರ್ಬೇಕು, ಎಲ್ರಿಗೂ ಈ ಸ್ವಿಮ್ಮಿಂಗ್ ಬರೋಲ್ಲ. ಮತ್ತೆ ಇನ್ನೊಂದೇನು ಅವರು ಒಂಚೂರು ಸಪೋರ್ಟ್ ಇರಲಿ. ದೊಡ್ಡ ದೊಡ್ಡ ಇದಕ್ಕೆ ಹೋದ್ರು ಅಷ್ಟೇ, ಏನೋ ಗಂಗಾ ಯಮುನಾ ನದಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಘಟ್ಟಗಳನ್ನು ಮಾಡಿರ್ತಾರೆ, ಪಕ್ಕದಲ್ಲಿ ಚೈನು ಇರುತ್ತೆ, ಅಲ್ಲಿ ಮಾಡುವಂತ ಸ್ನಾನಕ್ಕೆ. ಸೊ ಇಲ್ಲೂ ಕೂಡ ಸಂಕಲ್ಪ ನದಿ ಪುಣ್ಯ ನದಿ ಸ್ನಾನಗಳು. ಈಗ ತುಲಾ ಕಾವೇರಿ ಸ್ನಾನ, ತುಲಾ ಕಾವೇರಿ ಮಹಾತ್ಮೆ 2-3 ಪುರಾಣಗಳಲ್ಲಿ ಉಲ್ಲೇಖ ಬರುತ್ತೆ. ತುಲಾ ಮಾಸದಲ್ಲಿ ಕಾವೇರಿ ಸ್ನಾನದಲ್ಲಿ ಮಾಡಿದ್ರೆ ಎಲ್ಲ ನದಿಗಳು, ಪುಣ್ಯ ನದಿಗಳು ಅಲ್ಲಿ ಸನ್ನಿಹಿತವಾಗಿರುತ್ತೆ ಅಂತ. ಹಾಗೆ ಮಾಘ ಮಾಸದಲ್ಲಿ ಮಾಡುವಂತ ಸ್ನಾನ. ಸೊ ತುಲಾ ಸ್ನಾನ, ಕಾವೇರಿ ಸ್ನಾನ ಮಾಡ್ಬೇಕಾದ್ರೆ ಸಂಕಲ್ಪ ಹೇಳಿ ಆಚಮನ ಮಾಡಿ, ಆಮೇಲೆ ಪ್ರಾಣಾಯಾಮ ಮಾಡಿ, ಆಮೇಲೆ ಸಂಕಲ್ಪವನ್ನು, ಪುರುಷ ಸ್ತ್ರೀ ಇಬ್ಬರು ಕೂಡ, ಇವ್ರದ್ದು ಸ್ತೋತ್ರಾಚಮನ, ಅವ್ರದ್ದು ಸ್ಮಾರ್ತಾಚಮನ. ಸಂಕಲ್ಪ ಹೇಳೋದು ಹರಿಂ ಓಂ ತತೆ, ಇವ್ರು ಹರಿಂ ತತೆ, ಶ್ರೀ ಗೋವಿಂದ ಮುಂದೆ ಕೇಳ್ತಾ ಅವತ್ತಿನ ತಿಥಿ ವಾರ ನಕ್ಷತ್ರ ಹೇಳ್ಬಿಟ್ಟು ಕಾವೇರಿ ಪುಣ್ಯ ನದಿಯ ಅವಭೃತ ಸ್ನಾನ ಕರಿಷ್ಯೆ ಅಂತ ಹೇಳ್ಬಿಟ್ಟು ನೀರಿನಲ್ಲಿ 3 ಸಲ ಮುಳುಗಿ ಪೂರ ಒಳಗಡೆ ಕೂತ್ಕೊಂಡ್ಬಿಡ್ಬೇಕು, ತಲೆಯನ್ನು ಬಗ್ಗಿಸ್ಬೇಕು, ನಮ್ಮ ಮೇಲೆ ನೀರು ಹರಿಬೇಕು ಆ ರೀತಿನಲ್ಲಿ. ಆಮೇಲೆ ಅಗಮರ್ಷಣ ಸೂಕ್ತವನ್ನು ಜಪಿಸ್ಬೇಕು. ಇದಾದ್ಮೇಲೆ ಸ್ನಾನ ಆದ್ಮೇಲೆ ಮಾಡುವಂತ ದೇವ ಋಷಿ ಪಿತೃತರ್ಪಣ, ಈಗಾಗಲೇ ಹೇಳಿದ್ದಾಗಿದೆ ಸ್ನಾನದ ಇದರಲ್ಲಿ ಬಂದಾಗ. ಈ ರೀತಿಯಲ್ಲಿ ಸ್ನಾನ ಎಲ್ಲ ಮಾಡ್ಬೇಕು. ಸ್ನಾನ ಮಾಡಿದ್ಮೇಲೆ ಋಷಿ ಪಿತೃ ಇದು ದೇವ ಋಷಿ ಪಿತೃತರ್ಪಣ ಅದನ್ನ ನಾವು ನಡೆಸುವಂತ. ಸೊ ಇವಾಗ ಈ ಇದನ್ನ ಏನು ವಸ್ತ್ರವನ್ನ ಧರಿಸಿದ ಮೇಲೆ ಕೂತ್ಕೊಂಡು ಕುಕ್ಕುಟಾಸನ, ಮಲಾಸನ, ಅದರಲ್ಲೇನೆ ಆಚಮನ ಮಾಡ್ಬೇಕಾದ್ರೆ ಕುಕ್ಕುಟಾಸನದಲ್ಲೇ ಕೂತ್ಕೋಬೇಕು. ಹಾಗೆ ಕೂತ್ಕೊಂಡು ಹೇಳೋದು ಮಾಡ್ತಾ ಇದ್ರೆ ಜಾಯಿಂಟ್ ಪೈನ್ಸ್ ಅದು ಇದು ಎಲ್ಲ ಬರುವುದಿಲ್ಲ. ಅದು ಬಹಳ ಶರೀರಕ್ಕೆ ತುಂಬಾ ಸಹಾಯ ಮಾಡುವಂತದ್ದು ಮಲಾಸನ ಅಂತ ಹೇಳೋದು ಯೋಗದಲ್ಲಿ, ಅಥವಾ ಇದರಲ್ಲಿ ಹೇಳೋದು ಕುಕ್ಕುಟಾಸನ ಅಂತ. ಅದರಲ್ಲಿ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಅಂದ್ರೆ ಊರ್ಧ್ವಪುಂಡ್ರ ಧಾರಣೆ. ಊರ್ಧ್ವಪುಂಡ್ರ ಧಾರಣೆಗೆ ಎಡಗೈನಲ್ಲಿ ನೀರು ಸ್ವಲ್ಪ ಬಿಟ್ಕೊಂಡು ಅದನ್ನ ಶೋಷಣ, ದಾಹನ, ಪ್ಲಾವನ ಅಂತ, ಶೋಷಿಯಾಮಿ ದಾಹಯಾಮಿ, ನೀರನ್ನು ಅಭಿಮಂತ್ರಿಸಿ ಅದರಲ್ಲಿ ಅಷ್ಟಾಕ್ಷರಿ ಇದನ್ನು ಬರೆದು ತಿರುಮಣ್ ಅದನ್ನು ತಗೊಂಡು ಕ್ಲಾಕ್ ವೈಸ್ ಸುತ್ತಬೇಕು ಕೈನಲ್ಲಿ. ಅವಾಗ ಹೇಳ್ಬೇಕಾದ್ರೆ ಉದ್ರತ ಜೀವರಾಹೇಣ ಕೃಷ್ಣೇನ ಶತಬಾಹುನ ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ ಮೃತ್ತಿಗೆ ಹಣಮೇ ಪಾಪಂ ಯನ್ಮಯ ದುಷ್ಕೃತಂ. ಮೃತ್ತಿಗೆಯೇ ಮಣ್ಣು, ಮೃತ್ತಿಗೆ ಅಂದ್ರೆ ಯನ್ಮಯ ದುಷ್ಕೃತಂ, ನನ್ನಿಂದ ಏನೇನು ದುಷ್ಕೃತಗಳಾಗಿದ್ರು ಕೂಡ ಜನ್ಮ ಜನ್ಮಾಂತರಗಳಲ್ಲಿ, ಹಣಮೇ ಪಾಪಂ ಅಂದ್ರೆ ಆ ಪಾಪಗಳಿಂದೆಲ್ಲ ಬಿಡುಗಡೆ ಮಾಡು ಅಂತ ಹೇಳಿ ಆಮೇಲೆ ಊರ್ಧ್ವಪುಂಡ್ರವನ್ನ ಧರಿಸುವಂತ. ಊರ್ಧ್ವಪುಂಡ್ರವನ್ನ ಧರಿಸೋದು ಅಂತಂದ್ರೆ 12 ನಾಮಗಳನ್ನೇ ಇಟ್ಕೊಳ್ಬೇಕು. 12 ನಾಮ ಇಟ್ಕೊಳ್ಳೋಕೆ ಎಷ್ಟೊತ್ತು ಬೇಕು ಅಂದ್ರೆ 15 ನಿಮಿಷ ಬೇಕು. ರಿಟೈರ್ ಆದವರು ಇವರುಗಳು ಮಾಡಿ, ಆಫೀಸ್ಗೆ ಹೋಗೋರು ಇವರುಗಳೆಲ್ಲ ಏನು ಅಂದ್ರೆ ಹಣೆ ಮೇಲಂತೂ ಖಂಡಿತ ಅವಶ್ಯವಾಗಿರ್ಬೇಕು. ಬರೀ ಹಣ್ಣಿನಲ್ಲಿ ಸ್ನಾನ ಮಾಡಿದ್ರೆ ಬೂದಿಯಲ್ಲಿ ಹೋಮ ಮಾಡಿದಂತೆ ಅಂತ ವ್ಯರ್ಥ ಪೂರ. ನೀವು ಏನೇ ಮಾಡಿ, ಯಾವುದೇ ಹೋಮಗಳನ್ನು ನಡೆಸಿ ಹಣೆಯಲ್ಲಿ ಇಲ್ದಿದ್ರೆ ಅದರಲ್ಲೂ ಕೂಡ ಶಾರ್ಟ್ ಕಟ್, ಏನೋ ಒಂಚೂರು ಕುಂಕುಮ ಚೂರು ಇಟ್ಕೊಂಡ್ಬಿಟ್ಟು ಏನೋ ಮಾಡೋದು. ಯಾಕೆ ಸಡ್ಡೆ, ಯಾಕೆ ಕ್ಲೀನಾಗಿ ಇಟ್ಕೋಬಾರ್ದು? ನಮ್ಮ ಧಾರ್ಮಿಕ ಲಾಂಛನಗಳು, ಆಚರಣೆಗಳ ಬಗ್ಗೆ ನಮಗೆ ಶ್ರದ್ಧೆ ಬೇಕು. ಯಾರು ಅಂತಾರೆ ಇಲ್ಲ ಆಫೀಸ್ನಲ್ಲಿ ಏನೋ ನಗ್ತಾರೆ, ಇದೆಲ್ಲ ಬಿಟ್ಟು ಬೇರೆಯವರೆಲ್ಲ ಬಿಡ್ತಾರೆ. ಇವಾಗ ಒಬ್ಬರು ಕಾಣ್ಕೊಳ್ತಾರೆ, ಅವರು ನಮಾಜ್ ಮಾಡ್ತಾರೆ, ಅವ್ರು ಯಾರು ನಗ್ತಾರೆ ಅಂತ ಅವ್ರ ಧರ್ಮ ಬಿಟ್ಟಿದ್ದಾರೇನು? ಅದನ್ನ ಅಪ್ರಿಶಿಯೇಟ್ ಮಾಡುವಂತ ನಾವು ನಮ್ಮ ಇದ್ರ ಬಗ್ಗೆ ಯಾಕೆ ಬರಬಾರ್ದು? ಹಾಕ್ಬಿಟ್ಟು ಪಂಗನಾಮ ಅನ್ನೋದು, ಪಂಗನಾಮ ಅಂದ್ರೆ ಡಿಕ್ಷನರಿ ತೆಗೆದು ನೋಡಿ ಕನ್ನಡ ಇದ್ರದನ್ನ ಏನಿದೆ ಅಂತ ಬ್ರಾಂಚ್ಡ್ ಅಂತ ಅಷ್ಟೇ, ಕವಲು ಹೊಡೆದಂತ 2 ಕವಲು ಇರುವಂತ ಅಷ್ಟೇ ಪಂಗನಾಮ ಅಂತಂದ್ರೆ. ಇನ್ನೇನು ಕೆಟ್ಟದ್ದು ಅಲ್ಲ, ಇದು ಅಲ್ಲ. ಮತ್ತೆ ಮೋಸ ಮಾಡೋದಕ್ಕೂ ಈ ನಾಮಕ್ಕೂ ಸಂಬಂಧ ಇಲ್ಲ. ದ್ವಾದಶ ಊರ್ಧ್ವಪುಂಡ ನಡೆಸಿದ್ರೆ ಬಹಳ ದೊಡ್ಡದಾಗೈತಿ ಇದರದ್ದು. ವೇದಾಂತ ದೇಶಿಕ ಪ್ರಬಂಧದಲ್ಲಿ ಪನ್ನೀರು ನಾಮಂ ಅಂತ ಬಂದಿದ್ದಾರೆ. ಈ ನಾಮದ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟು ವಿಶೇಷವಾಗಿ ಬರುತ್ತೆ ಅಂದ್ರೆ, ಫಸ್ಟ್ ಊರ್ಧ್ವಪುಂಡ ನಡೆಸುವಂತದ್ದು ಎಲ್ಲಿ ಹಣೆ ಮೇಲೆ, ಆಮೇಲೆ ಹೊಟ್ಟೆ ಮೇಲೆ, ಹೊಕ್ಕಳಿಂದ ಮೇಲಕ್ಕೆ ಅಲ್ಲಿ 8 ಇಂಚು, ಹಣೆ ಮೇಲೆ 4 ಇಂಚು, ನಾಸಾಗ್ರೆ ಕೇಶಪರ್ಯಂತಂ ಅಂತಿರೋದು ಸೂತ್ರ. ನಾಸಾಗ್ರ ಅಂದ್ರೆ ಮೂಗಿನ ತುದಿದ, ಇಲ್ಲ ಭ್ರೂ ಮಧ್ಯದ ಅಂತ. ಭ್ರೂ ಮಧ್ಯ ಅನ್ನೋದಕ್ಕೆ ಬೇಕಾದಷ್ಟು ಆಧಾರಗಳು ಬರುತ್ತೆ. ಹಾಗಾಗಿ ಭ್ರೂ ಮಧ್ಯದಿಂದ ಇಟ್ಕೊಳ್ಳುವಂತದ್ದು ಇದು ವಡಗಲೆ ಸಂಪ್ರದಾಯ.
ಬಡಗಲೆ ತೆಂಗಲು ಅಂದ್ರೆ ಮೂಡಲು ಬಡಗಲು ತೆಂಕಲು ಬಡಗಲು ಈ ರೀಜನ್ ವೈಸ್ ಅಂದ್ರೆ ದಿಕ್ಕುಗಳನ್ನ ಹೇಳುವಂತದ್ದು. ತೆಂಗಲೆ ಅಂದ್ರೆ ದಕ್ಷಿಣ ತೆಂಕು, ಬಡಗಲೆ ಅಂದ್ರೆ ಉತ್ತರ. ಇಷ್ಟೇನೆ ಅದು ಅದರ ಅರ್ಥ. ತೆಂಗ್ಲೆ ಬಡಗಲೆ ಅಂದ್ರೆ ಏನು ಅಂದ್ರೆ ಇಷ್ಟೇ. ನಾಮವನ್ನ ಇಟ್ಕೊಳ್ಳೋದ್ರಲ್ಲಿ ಮೂಗಿನ ತುದಿಗೆ ಇಡೋದು. ಈಗ ಮೇಲ್ಕೋಟೆ ನಾರಾಯಣನಿಗೆ ಮೂಗು ತುದಿ ತನಕ ಎಳೆದ ಬಿಟ್ಟಿರ್ತಾರೆ. ದಟ್ ಈಸ್ ಇವ್ರೇನ್ ಮಾಡಿದ್ರೆ ಮೊಟ್ಟದ್ ಮಾಡಿದ್ದಾರೆ, ಇಲ್ಲಿಂದ ಒಂಚೂರು ಗೂಟುತ್ತಾರೆ ಇಷ್ಟುದ್ದ. ಅದು ತೆಂಗಲೆ ಸಂಪ್ರದಾಯ. ಸಂಪ್ರದಾಯ ಯಾವುದೇ ಇಲ್ಲ, ನಿನ್ನ ಸಂಪ್ರದಾಯ ನಿನ್ಗೆ ಇದು ಸರಿ ಅರ್ಥ ಪೂರ್ಣ ಚರ್ಚೆ ಬೇಡ. ನಿಮ್ಗೆ ಇದ್ರಲ್ಲಿ ನಂಬಿಕೆ ಇದೆಯಾ ಅದ್ರಲ್ಲಿ ಮಾಡಿಸಿ, ಅದಾದ್ಯಾ ಅದ್ ಮಾಡಿ. ಅಂದ್ರೆ ಒಟ್ಟಲ್ಲಿ 12 ನಾಮಾನು ಇಡಬೇಕು. ಅದು ಬಹಳ ಮುಖ್ಯವಾಗಿ. ವಿಮಲಾನಿ ಊರ್ಧ್ವಪುಂಡಾನಿ ಸಾಂತರಾಲಾನಿ ಯೋನರಹ. ಅಂತರಾಳ ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇರ್ಬೇಕು, ಒಂದೊಂದು ಬೆರಳಷ್ಟಲ್ಲಿ ಅಗಲ ಇರಬೇಕು. ಊರ್ಧ್ವಪುಂಡ ಹಣೆ ಮೇಲೆ 4 ಇಂಚು. 4 ಇಂಚು ಅಂದ್ರೆ ಈ ಭ್ರೂ ಮಧ್ಯೆ ಇದೆಯಲ್ಲ, ಇದು ಈ ಯೋಗದಲ್ಲಿ ಅಷ್ಟ ಚಕ್ರಗಳಲ್ಲಿ ಒಂದು ಚಕ್ರ ಇದೆ, ಅದು ಸ್ಟಿಮ್ಯುಲೇಟ್ ಆಗುತ್ತೆ ಶ್ರೀಚೂರ್ಣ ಕುಂಕುಮ ಇವುಗಳನ್ನು ಇಟ್ಟಾಗ. ಅಧ್ಯಾತ್ಮ ಸಾಧನೆಯಲ್ಲಿ ಬರುವಂತ ಊರ್ಧ್ವಪುಂಡ್ರ ನಾಮ ಅಂತ ಹೇಳೋಲ್ಲ, ಇದು ಆಕ್ಚುಲ್ ಊರ್ಧ್ವಪುಂಡ್ರ ರೂಢಿನಲ್ಲಿ ಆ ರೀತಿ ಬಂದಿದೆ ಖಂಡದ. ಊರ್ಧ್ವಪುಂಡ್ರ ಇವರು ಸ್ಮಾರಕ ಬರೆಯೋದು ತಿರ್ಯಕ್ ಪುಂಡ್ರ ಅಂತ ಅಡ್ಲಾಗಿ ಅದು ಹಾಕ್ಬಿಡ್ತಾರೆ. ಸೊ ನಾವು ಹಾಕೊಳ್ಳೋದ್ರಲ್ಲಿ 12 ನಾಮದಲ್ಲಿ ಹಣೆ ಮೇಲೆ 4 ಇಂಚು, ಹೊಟ್ಟೆ ಮೇಲೆ 8 ಇಂಚು, ಎದೆ ಹತ್ರ 4 ಇಂಚು, ಕತ್ತಿನ ಮೇಲೆ, ಕತ್ತು ಒಂದು ಸಿಲಿಂಡರ್ ಅಂತ ಇಟ್ಕೊಂಡ್ರೆ ಇಲ್ಲಿ ಫ್ರಂಟು ಹಾಗೇನೆ ಬ್ಯಾಕ್ ನಲ್ಲಿ ಒಂದು, 2 ಕಡೆ ಸೈಡ್ ನಲ್ಲಿ ಬರುವಂತದ್ದು, ಬಲಗಡೆ ಎಡಗಡೆ. ಹಾಗೇನೆ ಹೊಟ್ಟೆ ಮೇಲೆ ಬರ್ಬೇಕಾದ್ರೆ ಒಂದು 8 ಇಂಚಿಂದು, ಬಲಭಾಗಕ್ಕೆ ಎಡಭಾಗಕ್ಕೆ ಅದು 10 ತುಂಬಾ ಕ್ಲೋಸ್ ಆಗಿ ಇಟ್ಕೊಳ್ಬೇಕಾಗಿಲ್ಲ, ತುಂಬಾ ಚಿಕ್ಕದಾಗಿ ಬಲ್ಲ 8 ಇಂಚು. ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ಮೊದಲು ನೆತ್ತಿನಲ್ಲಿ, ಆಮೇಲೆ ಉದರದಲ್ಲಿ ಕುಕ್ಷಿ ಅಂತ ಹೇಳುವಂಥದ್ದು, ಅದಾದ್ಮೇಲೆ ಎದೆಯಲ್ಲಿ 1 2 3 4 ಕತ್ತಿನಲ್ಲಿ ಕಂಠದಲ್ಲಿ, 5 ಬಲ ಹೊಟ್ಟೆನಲ್ಲಿ, ವಾಮ ಕುಕ್ಷಿ. ವಾಮ ಅಂದ್ರೆ ಎಡಗಡೆ, ದಕ್ಷಿಣ ಕುಕ್ಷಿ. ಅದು ಶ್ಲೋಕನ ಮಂತ್ರನೂ ಇದೆ. ದಕ್ಷಿಣ ಅಂದ್ರೆ ಬಲಗಡೆಯ ಹೊಟ್ಟೆ ಮೇಲೆ, ಅಂದ್ರೆ ಒಂದು ಸಿಲಿಂಡರ್ ಅಂತ ಇಟ್ಕೊಂಡ್ರೆ ಸೆಂಟರ್ಸ್ ಗಳನ್ನ ನೋಡ್ಕೊಂಡು ಕಡೆ ಪೂರ ಕಡೆಗಲ್ಲ, 2 ಮಧ್ಯದಲ್ಲಿ ಅಲ್ಲಿಗೆ ಬರಬೇಕು, ಅದು 8 ಇಂಚ್ ಇರ್ಬೇಕು. ಬಲ ಕುಕ್ಷಿ ಆದ್ಮೇಲೆ ಬಲ ಹೊಟ್ಟೆ ಮೇಲೆ ಆದ್ರೆ ಬಲ ತೋಳಿನ ಮೇಲೆ 8 ಇಂಚ್ ಇರ್ಬೇಕು. ಆಮೇಲೆ ಕತ್ತಿನ ಮೇಲೆ, ಕತ್ತಿಂದು 4 ಇಂಚು. ಆಮೇಲೆ ಎಡ ಹೊಟ್ಟೆ ಭಾಗ, ವಾಮ ಕುಕ್ಷಿ ಅಂತ ಇರ್ತಾನೆ ಇದ್ನಲ್ಲ ಎಡಭಾಗ. ಆಮೇಲೆ ಎಡ ತೋಳು, ಆಮೇಲೆ ಎಡ ಭಾಗ ಕತ್ತಿನಲ್ಲಿ, ಆಮೇಲೆ ಈ ನಾಭಿಯಿಂದ ಮೇಲಕ್ಕೆ ಬ್ಯಾಕ್ ಸೈಡ್ ನಲ್ಲಿ ಹಿಂಭಾಗದಲ್ಲಿ ಒಂದು, ಆಮೇಲೆ ಕತ್ತಿನ ಹತ್ರ ಹಿಂಭಾಗ, ಅದು ಈ ಕತ್ತಿನಲ್ಲಿ 4 ಸಿಲಿಂಡರ್ ತರ ಅಂತ ಹೇಳಿದ್ನಲ್ಲ ಕತ್ತಿನ ಹತ್ರ ಗ್ರೀವ ಆ ಜಾಗದಲ್ಲಿ ಹಿಂದಿಂದು. ಇದು 12 ನಾಮಗಳಾಗಿತ್ತು. 1 2 3 ಎದೆಯಲ್ಲಿ, 4 ಕತ್ತಿನಲ್ಲಿ, 5 ಬಲ, 6 ತೋಳು ಬಲತೋಳು, 7 ಬಲಕತ್ತು, 8 ಎಡ ಹೊಟ್ಟೆ, 8 9 ಎಡತೋಳು, 10 ಎಡ ಕತ್ತು, 11 ಹಿಂಭಾಗ ವೇಸ್ಟ್ ಸೊಂಟದಿಂದ ಮೇಲ್ಭಾಗ, 12 ಕತ್ತಿನಲ್ಲಿ. ಇನ್ನು ಮಿಕ್ಕಿದ್ದನ್ನ 13ನೇದು ದೇಶಿಕ ಸಂಪ್ರದಾಯ ಅಂತ ಶಿರಸಿ ಧಾರೆಗೆ ಅಂತ ತಲೆಗೂದಲು ಇಲ್ಲದೆ ಇದ್ರೆ ಆ ಜಾಗದಲ್ಲಿ ಇಟ್ಕೋಬಹುದು. ಇದನ್ನ 12 ದ್ವಾದಶನಾಮ ಅಂತಾನೆ ಅದು ಬಹಳ ಫೇಮಸ್ ಆಗಿತ್ತು. ಆಮೇಲೆ ಶ್ರೀಚೂರ್ಣವನ್ನ ಇಟ್ಕೋಬೇಕು. ಶ್ರೀಚೂರ್ಣ ಕೆಂಪಾದ್ರೂ ಆಯ್ತು, ಹಳದಿ ಆದ್ರೂ ಆಯ್ತು. ಹಳದಿ ಇಟ್ಕೊಂಡ್ಬಿಟ್ರೆ ಬಹಳ ಗ್ರೇಟು, ಕೆಂಪಾದ್ರೂ ಕಡಿಮೆ ಅಂತಿಲ್ಲ. ಹಳದಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ, ಹಳದಿ ಆಗ್ಬೋದು. ಇಲ್ಲ ಕೆಂಪು ಇಟ್ಕೊಳ್ತೀನಿ ಅಂದ್ರೆ ಕೆಂಪಣ್ಣನೇ ಇಟ್ಕೋಬಹುದು, ನೋ ಪ್ರಾಬ್ಲಮ್. ಮತ್ತೆ ಇದೇ ಆರ್ಡರ್ನಲ್ಲಿ ಮಾಡೋದು. ಈಗ 12 ಇಟ್ಕೊಳಕ್ ಆಗೋಲ್ಲ ಅಂದ್ರೆ ನೆಕ್ಸ್ಟ್ ಪಕ್ಷ ಏನು ಅಂದ್ರೆ ಹಣೆಯಲ್ಲಿ, ಎದೆ ಮೇಲೆ, 2 ತೋಳಿನಲ್ಲಿ, ಕತ್ತಿನಲ್ಲಿ. ಇದಕ್ಕೂ ಆಗೋಲ್ಲ ಅಂದ್ರೆ ಹಣೆ ಮೇಲೆ ಮತ್ತೆ ಹಿಂದಿಂದ ಮುನ್ನುಡಿ ಪಿನ್ನುಡಿ ಅಂತ 1 + 12 ಅಂತ ಈ ರೀತಿ ಮಾಡುವಂತ ಊರ್ಧ್ವಪುಂಡ್ರ ತರಿಸೋದ್ರಿಂದ ಏನು ಅನ್ನೋದಕ್ಕೆ ಮಹಾಭಾರತದಲ್ಲಿ ಖಿಲಭಾಗ ಅಂತಿದೆ. ಅದರಲ್ಲಿ ಯಮಕಿಂಕರ ಸಂಹಾರ ಅಂತಿದೆ. ಅವನ ಕಿಂಕರರಿಗೆ ಹೇಳಿದ್ದು ಅಂತ. ಏನು ಹೇಳಿದ್ದು ಅಂತಂದ್ರೆ, ಏ ಕಂಠಲಗ್ನ ತುಳಸಿ ನಳಿನಾಕ್ಷಮಾಲ, ಏ ಬಾಹುಮೂಲ ಧೃತ ಊರ್ಧ್ವಪುಂಡ್ರಾಹ, ಧೃತ ಶಂಖಚಕ್ರ ಬಾಹುಮೂಲದಲ್ಲಿ, ಯೋವಾ ಲಲಾಟೆ ಫಲಕೆ ಧೃತ ಊರ್ಧ್ವಪುಂಡ, ಹಣೆಯಲ್ಲಿ ಊರ್ಧ್ವಪುಂಡ ಧರಿಸಿರೋ ತೇ ವೈಷ್ಣವ ತ್ರಿಭುವನ ಪೂಜನೀಯ. ಆ ಕಥೆನಲ್ಲಿ ಏನಾಗುತ್ತೆ ಅಂದ್ರೆ, ಈ
ಯಮನ ದೂತರಿಗೆ ಯಮ ಹೇಳಿದ ಮಾತು, ಯಮನಿಗೂ ಯಮನ ಕಿಂಕರಿಗೂ ಸಂವಾದ ಆಗಿದೆ. ಏನು ಅಂದ್ರೆ ಯಾರಿಗೆ ಆಯುಸ್ ಮುಗಿದಿದೆಯೋ ಆ ಚೇತನವನ್ನ ಕರ್ಕೊಂಡ್ ಬರೋದು ಅವ್ರ ಡ್ಯೂಟಿ. ಯಮದೂತರು ಇವರೆಲ್ಲ ಬರಬೇಕಾದ್ರೆ ಯಮ ಹೇಳ್ದ ಅವನ ಇವರಿಗೆ ದೂತರಿಗೆ, ನೀವು ಭೂಲೋಕದಲ್ಲಿ ಯಾರ ಆಯಸ್ ಮುಗಿದಿದೆಯೋ ಕರ್ಕೊಂಡ್ಬಂದಿ ಯಮ ಪಾಶ ಹಾಕಿ ಕೊಟ್ಟಿದ್ದಾನೆ, ಪಾಶ ಹಗ್ಗ. ಆದ್ರೆ ಶ್ರೀ ವೈಷ್ಣವ್ ಮುಟ್ಬೇಡಿ ಅಂತ. ಅದಕ್ಕೆ ಕೇಳಿದ್ರು, ಯಾರು ಪ್ರಾಣ ಹೋದಾಗ ಇವ್ರು ಶ್ರೀ ವೈಷ್ಣವರು ಅಲ್ಲ ಅನ್ನೋದು ನಮ್ಗೆ ಏನ್ ಗೊತ್ತಾಗೋದು ಅಂತಂದ್ರೆ, ಏ ಕಂಠಲಗ್ನ ತುಳಸಿ ನಳಿನಾಕ್ಷ ಮಾಲಾಹ. ನಳಿನಾಕ್ಷ ಅಂದ್ರೆ ತಾವರೆ ಪುಷ್ಪದ ಬೀಜ, ತಾವರೆ ಬೀಜದಿಂದ ಮಾಡಿದ ಪುಷ್ಪ ಅಥವಾ ತುಳಸಿ ದಳ. ಈ ಮಾಲೆ ಯಾರು ಕತ್ತಿನಲ್ಲಿ ಹಾಕೊಂಡಿದ್ದಾರೋ, ಏ ಕಂಠಲಗ್ನ ತುಳಸಿ ನಳಿನಾಕ್ಷ ಮಾಲ, ಏ ಬಾಹುಮೂಲ ಧೃತ ಶಂಖಚಕ್ರ. ಈ ಸಮಾಶ್ರಯಣ ಅದ್ ಮುಂದಕ್ಕೆ ಬರುತ್ತೆ, ಇನ್ನೊಂದು ಹೇಳ್ತೀನಿ ನಾನು. ಬಲಗೈ ತೋಳಿನ ಹತ್ರ ಸುದರ್ಶನ ಇದು, ಎಡಗೈನಲ್ಲಿ ಶಂಕ. ಅದು ಇದಿರ್ದಿದೆ, ಯಾವ ಮಠದ ಹತ್ರ ಮಾಡಿಸ್ಕೊಂಡ್ರು ಅಷ್ಟೇ. ತೆಂಗ್ಲೇನಾಗ್ಲಿ ಬಡಗಲೇನಾಗಲಿ ತಾಪ ಪುಂಡ್ರ ತಥಾನಾಮ ಅಂತ ಅದ್ರ ಮುಂದಕ್ಕೆ ಹೇಳೋಣ. ಆ ಶಂಖಚಕ್ರದ ಇದು ಗುರುತಿದ್ರೆ ನಮಗ್ ಕಾಣಿಸ್ದೆ ಇದು ಕೂಡ ಅವರೇ ಕಾಣಿಸುತ್ತೆ. ಒಂದ್ಸಲಿ ಮಾಡ್ಕೊಂಡ್ರೆ ಸಾಕು, ಪ್ರತಿಗಳನ್ನು ಬೇಕಿಲ್ಲ ಸಮಾಶ್ರಯಣದಲ್ಲಿ. ತಾಪಹ ಅನ್ನೋದನ್ನು ಬಾಹುಮೂಲ ಧೃತ ಶಂಖಚಕ್ರ ವ್ಯೋಮ ಲಲಾಟ ಬಲಕ್ಕೆ ಧೃತ ಊರ್ಧ್ವಪುಂಡ್ರ. ಯಾರು ಹಣೆಯಲ್ಲಿ ಊರ್ಧ್ವಪುಂಡವನ್ನು ಧರಿಸಿದಾರೋ ತೇ ಶ್ರೀ ವೈಷ್ಣವ. ತ್ರಿಭುವನ ಪೂಜನೀಯ, 3 ಲೋಕದಿಂದನೂ ಪೂಜಿಸಲ್ಪಡುವಂತವ್ರು, ಎಲ್ಲರಿಂದಲೂ ಪೂಜಿಸಲ್ಪಡೋರು ಇವರು ಶ್ರೀ ವೈಷ್ಣವರು. ಇವರಿಗೆ ನರಕದ ದರ್ಶನ ಇಲ್ಲ. ಅದಕ್ಕಾಗಿ ಅವ್ರಿಗೇನು ಅಂದ್ರೆ ವಿಷ್ಣು ದೂತರು ಬಂದು ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕಾನ್ಸೆಪ್ಟ್. ಇದಕ್ಕಾಗಿ ಊರ್ಧ್ವಪುಂಡವನ್ನ ಧರಿಸ್ಬೇಕು. ಇದರ ಆಚರಣೆ ಎಲ್ಲ ಬಹಳಷ್ಟು ಜನ ಬಿಟ್ಟಿದ್ರು ಕೂಡ, ಅವನು ಜೀವನದಲ್ಲಿ ಒಂದು ಸಲಿನೂ ಊರ್ಧ್ವಪುಂಡ್ರ ಹಾಕದೇ ಇದ್ರು ಕೂಡ ಅವನು ಪ್ರಾಣ ಹೋದಾಗ ಆ ಶವಕ್ಕೆ ಸ್ನಾನ ಮಾಡಿಸ್ಬಿಟ್ಟು 12 ನಾಮ ಹಾಕ್ತಾರೆ. ಶ್ರೀಚೂರ್ಣ ಪರಿಪಾಲನ ಅನ್ನೋದು ಅಪರ ಕ್ರಿಯೆನಲ್ಲಿ ಒಂದು ಕಾರ್ಯಕ್ರಮ. ಅಂದ್ರೆ ಎಷ್ಟು ಮುಖ್ಯ ಇದು ಅನ್ನೋದನ್ನು ತೋರಿಸ್ತಾರೆ. ಬರೀ ಪುರುಷರಿಗೆಲ್ಲ, ಸ್ತ್ರೀಗಳಿಗೂ ಕೂಡ. ಈ ವೇದಾಂತ ದೇಶಗಳು ಸಚ್ಚರಿತ ರಕ್ಷೆ ಅಂತ ಒಂದು ಕೃತಿ ಬರೆದಿದ್ದಾರೆ. ಅದರಲ್ಲಿ ಊರ್ಧ್ವಪುಂಡಾಧಿಕಾರ ಅಂತ ಒಂದು ಚಾಪ್ಟರ್ ಅದಕ್ಕೆ ಇಟ್ಟಿದ್ದಾರೆ. ಎಷ್ಟು ಉದ್ದ ಇರಬೇಕು, ಯಾವ ದೇವತೆಯನ್ನ ಅದು ಪ್ರತಿನಿಧಿಸುತ್ತೆ, ಯಾವ ಬೆರಳಿನಲ್ಲಿ ಇಟ್ಕೋಬೇಕು, ಕಲರ್ ಯಾವ್ದ್ರಲ್ಲಿ ಇರ್ಬೇಕು, ಲೆಂತ್ ಎಷ್ಟಿರ್ಬೇಕು, ವಿಡ್ತ್ ಎಷ್ಟಿರ್ಬೇಕು, ಎಲ್ಲ ಡೀಟೇಲ್ಸ್ ಅದ್ರಲ್ಲಿ ಬರುತ್ತೆ. ಊರ್ಧ್ವಪುಂಡ ಅಧಿಕಾರ ಅಂತ ಸಚ್ಚರಿತ ರಕ್ಷಣೆಯಲ್ಲಿ. ಹಾಗೇನೆ ದೇಶಿಕ ಪ್ರಬಂಧದಲ್ಲಿ ಪನ್ನೀರು ನಾಮ. ಸೊ ಊರ್ಧ್ವಪುಂಡವನ್ನ ಧರಿಸಿದ್ರೆ ಇದಾಗುವಂತಹದ್ದು ಅಂತ. ಮಹೋಪನಿಷನಲ್ಲಿ ಬರುವಂತ ಮಾತು, ಧೃತೋರ್ಧ್ವಪುಂಡ ಪರಮೇಶಿತಾರಂ ನಾರಾಯಣಂ ಸಾಂಖ್ಯ ಯೋಗಾಧಿಗಮ್ಯ ಧ್ಯಾತ್ವಾ ವಿಮುಚ್ಯೇತ ನರಸ್ಸಮಸ್ಯೈ ಸಂಸಾರ ಪಾಶೈ ಇಹ ಚೇತಿ ವಿಷ್ಣು ಲೋಕವನ್ನು ಪಡಿತಾರೆ. ಈ ಸಂಸಾರದ ಸಾಗರದಿಂದ ಬಿಡಿಸ್ಕೊಂಡು ಹೋಗೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅಂತ. ಪಾದಾಕೃತಿ ಹೇಗಿರ್ಬೇಕು ಅಂತ ತುಂಬಾ ಹತ್ರಕ್ಕೆ ಆಗೋದಲ್ಲ, ಭಗವಂತನ ಪಾದದಂತೆ ಮಾಡ್ಬೋದು. ಬೇರೆ ಬೇರೆ ಹರೇ ಪಾದಾಕೃತನು ಆತ್ಮನೋ ಹಿತಾಯ ಮಧ್ಯೆ ಛಿದ್ರಂ ಊರ್ಧ್ವಪುಂಡ್ರಂ ಯೋ ಧಾರಯತಿ ಸ ಪರಸ್ಯ ಪ್ರಿಯೋ ಭವತಿ ಸ ಪುಣ್ಯವಾಗ್ ಭವತಿ ಸ ಮುಕ್ತಿ ಭಾಗ್ಯ ಭವತಿ. ಬೇಕಾದಷ್ಟು ಉಲ್ಲೇಖಗಳು ಬೇರೆ ಬೇರೆ ಸ್ಮೃತಿಗಳಿಂದ ಇವುಗಳಿಂದ ಬರುವಂತಹದ್ದು. ಕೇವಲಸ್ಯ ಊರ್ಧ್ವಪುಂಡಸ್ಯ ಧಾರಣಾದಪಿ ಮಾನವಃ ದೇಹಜಯಿ ಪಾಪ ಸಂಗಾತೈ ಮುಚ್ಯತೆ ನಾತ್ರ ಸಂಶಯ. ಸಚ್ಚರಿತ ರಕ್ಷೆ ಮಾತ್ರ. ಬರೀ ಊರ್ಧ್ವಪುಂಡ ಧಾರಣೆ ಮಾತ್ರದಿಂದಲೇ ಮನುಷ್ಯ ಸರ್ವ ಪಾಪಗಳಿಂದ ಬಿಡುಗಡೆ ಆಗ್ತಾನೆ ಅಂತಾರೆ. ಸಾಂತರಾಲಂ ಅಂತ ಹೇಳಿದ್ನೆಲ್ಲ ಮೊದಲೇ ಆ ರೀತಿಯಲ್ಲಿ ಮಾಡಿ. ವಿಷ್ಣು ಇಷ್ಟಪಟ್ಟು ಈ ಜಾಗದಲ್ಲಿ ಹಣೆಯಲ್ಲಿ ಮಂದಿರಂ ಕರೋತಿ ಸಹ, ನನಗೊಂದು ಆಲಯವನ್ನ ಮಾಡ್ಕೊಡ್ತಾನೆ, ನಾನು ರಮಯ ಸಹ ಅಲ್ಲಿ ಸಂತೋಷದಿಂದ ನಾನು ವಾಸಿಸ್ತೀನಿ ಅಂತ. ಊರ್ಧ್ವಪುಂಡ ಧರಿಸೋದು, ಅದಕ್ಕೆ ಭೂತ ಪ್ರೇತಗಳು ನೆಗೆಟಿವ್ ಫೋರ್ಸಸ್ ಯಾವುದು ಹತ್ರ ಬರೋಲ್ಲ. ಊರ್ಧ್ವಪುಂಡ ಧರಿಸಿದ ಸಹಜವಾಗಿಯೇ ಕೆಲವರಿಗೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಇದೆಲ್ಲ ಸ್ವಾನುಭವ ಕೂಡ. ವಾಕಿಂಗ್ ಮತ್ತೊಂದು ಹೋದಾಗ ಹಣೆ ನೋಡಿದ ತಕ್ಷಣ ನನ್ಗೆ ಗೊತ್ತಿಲ್ದಲ್ಲೇನೆ ಅವ್ರ ಕೈ ಎದೆ ಹತ್ರ ಹೋಗುತ್ತೆ, ಅವ್ರು ನಮಸ್ಕಾರ ಅಂತಾರೆ. ಭಗವಂತ ಅವ್ರು ಒಳ್ಳೇದ್ ಮಾಡ್ಲಿ ಅಂತಿದ್ದ. ನಾಮವನ್ನು ನೋಡಿ ಅವಮಾನ ಮಾಡೋದಲ್ಲ, ಈ ತರ ಅದಕ್ಕೆ ಗೌರವ ಇದು ಎಲ್ಲ ಇದೆ. ಧರಿಸಿದ್ರೆ ಅದೇ ಅಡ್ವಾಂಟೇಜಸ್ ಕೂಡ ಇದೆ. ಅದರಿಂದ ಊರ್ಧ್ವಪುಂಡ್ರವನ್ನ ಅವಶ್ಯವಾಗಿ ಧರಿಸ್ಬೇಕು. ಊರ್ಧ್ವಪುಂಡ್ರ ಧರಿಸೋದ್ರ ಬಗ್ಗೆ ಹೀಗೆ ಬಹಳಷ್ಟು ವಿಷಯಗಳು ಬರುವಂತದ್ದು. ಊರ್ಧ್ವಪುಂಡ ಧರಿಸಿಯೇ ಏನೇ ಕಾರ್ಯಕ್ರಮಗಳನ್ನ ಮಾಡೋದಾದ್ರೂ ಕೂಡ ನಡೆಸೋದಕ್ಕೆ. ಇಲ್ಲದೆ ಅದು ಬಿಟ್ಟು ನೀವು ಯಾವುದೇ ಹೋಮ ಇವುಗಳನ್ನ ನಡೆಸೋದು ಕೂಡ ಎಲ್ಲ ವ್ಯರ್ಥ ಅಂತ ಬರುತ್ತೆ. ಹಾಗಾಗಿ ಊರ್ಧ್ವಪುಂಡದ ಇಂಪಾರ್ಟೆನ್ಸ್. ಒಂದು ನಿಮಿಷ.
ಇನ್ನು ಹೆಚ್ಚಿಗೆ ಇದ್ರ ಬಗ್ಗೆ ವಿವರಗಳು ಬೇಕು ಅಂತಂದ್ರೆ ವೇದಾಂತ ದೇಶಿಗರ ಪನ್ನೀರು ನಾಮಂ ಅನಂತರಂಗಾಚಾರ್ಯ ಕನ್ನಡಕ್ಕೆ ನಾವು ಇದ್ದಾಗ ಮಾಡಿದ್ವಿ. ಅದರಲ್ಲಿ ಅರ್ಥವನ್ನು ಕೊಟ್ಟಿದೆ. ಒಂದೊಂದೇ ಪಾಶುರವನ್ನು 12 ಪಾಶುರಗಳಿಗೆ ಇದು ಮಾಡ್ಬೇಕಾದ್ರೆ ಎಲ್ಲವನ್ನು ಅಲ್ಲೇ ತಿಳಿಸುವಂತ. ಈ ಊರ್ಧ್ವ ಪುಂಡವ ಎಲ್ಲ ಧರಿಸಿದ ಮೇಲೆ 2 ಕೈಯನ್ನು ಜೋಡಿಸಿ ಅಂಜಲಿ ಇದರಲ್ಲಿ ಆಯಾ ಜಾಗದಲ್ಲಿ ಮುಟ್ಕೊಂಡು ಈ ಮಂತ್ರಗಳನ್ನು ಹೇಳಬೇಕು. ಲಲಾಟೆ ಸತತಂ ದೇವ್ಯ ಶ್ರಿಯಾ ಸಹ ವಿರಾಜಿತಂ ಚತುಶ್ಚಕ್ರಂ ನಮಸ್ಯಾಮಿ ಕೇಶವಂ ಕನಕಪ್ರಭಂ. ಈ ಹಣೆಯಲ್ಲಿ ಇರುವಂತದ್ರಲ್ಲಿ ಶ್ರೀ ಅವಳ ಮಹಾಲಕ್ಷ್ಮಿ, ಅವಳ ಜೊತೆ ಕೇಶವ ನಾಮಕನಾದ ಭಗವಂತನನ್ನ ಕೊಂಡಾಡ್ತೇನೆ. ಶ್ರೀಯಪತಿ ಅವನನ್ನ ಅಲ್ಲಿ ನಾನು ಪ್ರಾರ್ಥಿಸ್ತೇನೆ, ಅವನ ಸಾನ್ನಿಧ್ಯವನ್ನ ಅಂತ. ಉದರದ ಮೇಲೆ ಅಮೃತೋದ್ಭವಯ ದೇವ್ಯ ಸಮಾಶ್ಲಿಷ್ಟ ಮತೋಧರೆ ನಾರಾಯಣಂ ಘನಶ್ಯಾಮಂ ಚತುಶ್ಚಂಕಂ ನಮಾಮ್ಯಹಂ. ಅಮೃತೋದ್ಭವಾಯ ನಮಃ ಎಂದು ಮಹಾಲಕ್ಷ್ಮಿ 2ನೇ ಹೆಸರು. ಹೊಟ್ಟೆ ಮೇಲೆ ಇಟ್ಕೊಳ್ಬೇಕಾದ್ರೆ ಶ್ರೀಚೂರ್ಣ ನಾಮಕ್ಕೆ ಅವನು ನಾರಾಯಣ. ಚತುಶಂಖಂ ನಮಾಮ್ಯಹಂ, 4 ಕೈನಲ್ಲೂ ಶಂಖವನ್ನು ಇಟ್ಕೊಂಡಿದ್ದಾನೆ. ಆ ರೀತಿ ಇರುವಂತಹ ನಾರಾಯಣ ರೂಪಿ. ಇಲ್ಲಿ ಮೇಲೆ ಮೊದಲು ಕೇಶವ ಚತುಶ್ಚಕ್ರಂ ನಮಸ್ಯಾಮಿ, 4 ಕೈನಲ್ಲೂ ಚಕ್ರಗಳನ್ನ ಹಿಡಿದಿರುವಂತ ಕೇಶವ ಹಣೆನಲ್ಲಿರೋನು, ಜೊತೆಗೆ ಅವನು ಮಹಾಲಕ್ಷ್ಮಿ. 3ನೇದು ನಿತ್ಯಂ ಕಮಲಯಾಶ್ಲಿಷ್ಟಂ ಹೃದಯೇ ಕರುಣಾಂಬುದೆ ಮಾಧವ ಮಣಿಭಂಗಾಂ ಚಿಂತೆಯಾಮಿ ಚತುರ್ಗದಂ. 4 ಕೈನಲ್ಲೂ ಗದೆಯನ್ನು ಹಿಡ್ಕೊಂಡಿರುವಂತಹ ಮಾಧವ ಅನ್ನುವ ನಾಮಕನಾದ ಭಗವಂತ ಶ್ರೀಮನ್ನಾರಾಯಣ. ಮಹಾಲಕ್ಷ್ಮಿ ಅವಳು ಕಮಲ ಅಂತ ಅವಳ ಹೆಸರು ಹೃದಯದಲ್ಲಿ. ನಿತ್ಯಂ ಕಮಲಯಾಶ್ಲಿಷ್ಟಂ ಇದು. ಮುಂದಕ್ಕೆ ದೇವ್ಯಾಚ ಚಂದ್ರಶೋಭಿನ್ಯ ಮಮ ಕಂಠೆ ವಿರಾಜಿತಂ ಚಂದ್ರಶೋಭಿನ್ಯೈ ನಮಃ. ಅವಳು ಚಂದ್ರವಾಸಂ ಚತುರ್ಶಾಂಗಂ ಗೋವಿಂದಂ ಅಭಿಸಂಶಯೇ. ಗೋವಿಂದ ನಾಮಕನಾದ ಭಗವಂತ 4 ಕೈನಲ್ಲೂ ಶಾರ್ಂಗ ಎನ್ನುವ ಧನಸ್ಸನ್ನ ಇಟ್ಕೊಂಡಿದ್ದಾನೆ. ಅವನು ತನ್ನ ಪತ್ನಿ ಚಂದ್ರಶೋಭಿನಿ ಅವಳ ಜೊತೆಯಲ್ಲಿ ಕಂಠದಲ್ಲಿ ಚಂದ್ರವಾಸಂ ಮಮ ಕಂಠೆ ವಿರಾಜಿತಂ, ಇಲ್ಲಿ ಸೆಂಟರ್ ನಲ್ಲಿ ನಾಮ ಇಟ್ಕೊಳ್ತೀವಲ್ಲ ಆ ಇದರಲ್ಲೇನೆ ಇಟ್ಕೊಳ್ಳೋದು. ಉದರದಲ್ಲಾದ್ಮೇಲೆ ಮೇಲೆ ಎದೆ ಮೇಲಾದ್ಮೇಲೆ ಕತ್ತಿನಲ್ಲಿ. ಮುಂದಕ್ಕೆ ವಿಷ್ಣು ಪಥ್ಯಾಖ್ಯ ಯಾದೇವ್ಯ ಕುಕ್ಷೌ ದಕ್ಷಿಣ ಪಾರ್ಶ್ವ. ಕುಕ್ಷ ಅಂದ್ರೆ ಹೊಟ್ಟೆ, ದಕ್ಷಿಣ ಅಂದ್ರೆ ಬಲಭಾಗ, ದಕ್ಷಿಣ ಪಾರ್ಶ್ವಗಂ. ಅಲ್ಲಿರೋಳು ವಿಷ್ಣು ಪತ್ನಿ. ವಿಷ್ಣುಂ ಚತುರ್ಹಲಂ ವಂದೇ ಪದ್ಮಕಿಂಜಲ್ ಪ್ರಸನ್ನಿಭಂ. ವಿಷ್ಣು ನಾಮಕನಾದ ಭಗವಂತ ವಿಷ್ಣು ಪತ್ನಿಯ ಜೊತೆಗೆ ಬಲ ಹೊಟ್ಟೆಯ ಮೇಲೆ ಇದ್ದಾನೆ. 2 ಕೈಯನ್ನ ಸೇರಿಸಿ ಅಂಜಲಿ ಮುದ್ರದಲ್ಲಿ ಆ ಜಾಗದಲ್ಲಿ ಮುಟ್ಕೊಳ್ಳುವಂತದ್ದು, ನಾಮವನ್ನು ಇಟ್ಕೊಂಡು. ಅಲ್ಲಿ ಅವನ ಸಾನ್ನಿಧ್ಯ ಉಂಟು ಅಂತ ಇಡೀ ಶರೀರದಲ್ಲಿ ಭಗವಂತನನ್ನ ಆವಾಹನೆ ಮಾಡ್ಕೊಳ್ಳುವಂತದ್ದು. ವೈಷ್ಣವಿ ಸನ್ನಿಯ ದೇವ್ಯ ಕಲಿತಂ ದಕ್ಷಿಣೆ ಭುಜೆ. ಬಲಭುಜದಲ್ಲಿ 8 ಇಂಚು ಹೇಳದ್ನಲ್ಲ ಮೊದಲನೇ ಹಾಗೆ. ಅಲ್ಲಿ ವೈಷ್ಣವಿ ಅವಳು. ಚತುರ್ ಮುಸಲಮಬ್ಜಾಭಂ ಸಂಶಯೇ ಮಧುಸೂದನ. ಮುಸಲ ಅಂದ್ರೆ ಒನಕೆ. ಮಧುಸೂದನನಾಗಿ 4 ಕೈನಲ್ಲಿ ಮುಸಲವನ್ನ ಆಯುಧವನ್ನ ಹಿಡ್ಕೊಂಡು ವಿಷ್ಣು ಪತ್ನಿಗೆ ಅವಳ ಜೊತೆ ವೈಷ್ಣವಿ ಜೊತೆನಲ್ಲಿದ್ದವನು. ಇನ್ನು ಮುಂದಕ್ಕೆ ಕಂಠಸ್ಯ ದಕ್ಷಿಣೆ ಪಾರ್ಶ್ವೇ ವರಾರೋಹಾಧಿಪಂ ಪ್ರಭಂ. ವರಾರೋಹಾಯೈ ನಮಃ. ಮಹಾಲಕ್ಷ್ಮಿಯ ಇನ್ನೊಂದು ಹೆಸರು. ಅಗ್ನಿವರ್ಣಂ ಚತುಃ ಖಡ್ಗಂ ಭಾವಯಾಮಿ ತ್ರಿವಿಕ್ರಮಂ. 4 ಕೈನಲ್ಲೂ ಖಡ್ಗವನ್ನು ಹಿಡಿದಿರುವ ತ್ರಿವಿಕ್ರಮ ರೂಪಿಯಾದ ಭಗವಂತ ನನ್ನ ಬಲ ಕಂಠದಲ್ಲಿ ಇದ್ದಾನೆ. ಹೀಗೆ ನಾವು ಧ್ಯಾನಿಸಿದಾಗ ಈ ವೋಕಲ್ ಕಾರ್ಡ್ ಪ್ರಾಬ್ಲಮ್, ವಾಯ್ಸು, ಸಂಗೀತ ಉಪನ್ಯಾಸಕಾರರಿಗೆ ಸಡನ್ ವಾಯ್ಸ್ ಹೋಗ್ಬಿಡೋದು, ಇವೆಲ್ಲ ಪರಿಹಾರ ಆಗುತ್ತೆ. ನಾವು ಆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರೆ ಮಧುರವಾಗಿ ಎಲ್ರಿಗೂ ಚೆನ್ನಾಗಿ ಕೇಳೋದಕ್ಕೆ ಇಂಪಾಗಿರುವಂತೆ ವಾಯ್ಸು ಮಧುರವಾಗಿರಲಿ. ಅದು ತತ್ಪ್ರೇಯಸ ಶ್ರವಣಯೋರಮೃತಾಯಮಾನಾಂ ತುಲ್ಯಾಂ ತ್ವದೀಯ ಮಣಿ ನೂಪುರ ಶಿಂಜಿತಾನಾಂ ಗೋದೆ ತ್ವಮೇವ ಜನನಿ ತ್ವದವಿಷ್ಟಭಾರಕಾಂ ವಾಚಂ ಪ್ರಸನ್ನವದನಾಂ ಮಮ ಸಂವಿಧೇಯ. ಇನ್ನು ಕಾಲಿನ ಗೆಜ್ಜೆಯಂತೆ ಬಹಳ ಮಧುರವಾಗಿ ಇನ್ನೂ ಚೆನ್ನಾಗಿ ಹೇಳೋಣ ಅಂತ ಯಥಾರ್ಥವಾಗಿ ಶಾಸ್ತ್ರವನ್ನ ಕೇಳೋವರಿಗೆ ಇಂಪಾಗಿ ಅದು ಉಂಟಾಗೋದಕ್ಕೆ ಗೋದೆಯನ್ನು ಪ್ರಾರ್ಥನೆ ಮಾಡಿ ಗೋಲಸ್ತುತಿನಲ್ಲಿ ಆ ಕಂಠದಲ್ಲಿ. ಅದಕ್ಕಾಗಿ ಬಲಭಾಗದಲ್ಲಿ ಅವನನ್ನ ಇದು ಮಾಡಿದ್ದ ತ್ರಿವಿಕ್ರಮ. ಮುಂದಕ್ಕೆ ಎಡ ಹೊಟ್ಟೆ ಮೇಲೆ ಹರಿವಲ್ಲಭಯ ದೇವ್ಯ ವಾಮ ಕುಕ್ಷೋ ಸ್ಥಿತಂ ಹರಿಂ ವಾಮನಂ ಬಾಲಸೂರ್ಯಾಭಂ ಚತುರ್ವಜ್ರಂ ವಿಭಾವಯೇ. ವಜ್ರಾಯುಧ 4 ಕೈನಲ್ಲಿ ಇಟ್ಕೊಂಡಂತ ವಾಮನರು ಆದ ಭಗವಂತ ಹರಿವಲ್ಲಭೆ. ಪತ್ನಿ ಹೆಸರು ಮಹಾಲಕ್ಷ್ಮಿ. ಅವಳ ಜೊತೆ ಎಡ ಕುಕ್ಷಿ ಎಡ ಹೊಟ್ಟೆ ಮೇಲೆ ಅವನನ್ನು ಧ್ಯಾನಿಸುವಂತ. ಮುಂದಕ್ಕೆ ವಾಮಬಾಹು ಮಹಾಬಾಹು ಶಾರ್ಂಗಣ್ಯ ಪತಿಮವ್ಯಯಂ ಶ್ರೀಧರಂ ಪುಂಡರೀಕಾಭಂ ಚತುಃಪಟ್ಟಂ ಸಮಾಶ್ರಯ.
ಪಟ್ಟಸ ಅಂತ ಒಂದು ಇದೆ. ಅದನ್ನ 4 ಕೆನಲ್ಲ ಇಟ್ಕೊಂಡಿರುವಂತಹ ಶ್ರೀಧರ ನಾಮಕನಾದ ಭಗವಂತ. ಅವಳು ಶಾರ್ಂಗಣ್ಯೈ ನಮಃ. ಅವರಿಬ್ರು ಕೂಡ ಇಲ್ಲಿ ಎಡಭುಜದಲ್ಲಿ ಅವರುಗಳ ಸಾನ್ನಿಧ್ಯ ಅಲ್ಲಿ ಸದಾ ಇರಲಿ ಅಂತ ಕೇಳುವಂತ. ಮುಂದಕ್ಕೆ ದೇವದೇವಿಕೆಯ ದೇವಿಯ ವಾಮಕಂಠೆ ನಿಭಾಸಿತಂ. ದೇವದೇವಿಕಾಯೈ ನಮಃ. ಮಹಾಲಕ್ಷ್ಮಿಗೆ ಎಡಕತ್ತಿನಲ್ಲಿ 4 ಇಂಚಿಂದು ಅಂತ ಹೇಳಿದ್ನಲ್ಲ ಅಲ್ಲಿ. ಚತುರ್ಮುದ್ಗರ ಮಧ್ಯೇನೆ ಋಷಿಕೇಶಂ ತಟಿಕ್ರಮಂ. ಋಷಿಕೇಶ ಇಂದ್ರಿಯಗಳಿಗೆ ಅಧಿಪತಿಯಾದವನು. ಮುದ್ಗರ 4 ಕೈನಲ್ಲೂ ಹಿಡ್ಕೊಂಡು ಇರುವಂತವನನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ಕಟಿ ಮಧ್ಯ ಗಯಾದೇವಿಯ ಮಹಾಲಕ್ಷ್ಮಿಯ ವಿರಾಜ. ಕಟಿ ಅಂದ್ರೆ ಸೊಂಟ. ಕಟಿ ಸೂತ್ರ ಅಂದ್ರೆ ಉಡುದಾರ. ಕಟಿ ಸೂತ್ರ ಇಲ್ಲದೆ ಇರಬಾರ್ದು. ಜನವಾರ ಉಡುದಾರ 2 ಇರಬೇಕು ಪುರುಷರಿಗೆ. ಸ್ತ್ರೀಯರಿಗೆ ಕಟಿಸೂತ್ರ ಇರ್ಬೇಕು. ಉದರಕ್ಕೆ ಸಂಬಂಧಪಟ್ಟಂತ ದೋಷಗಳೆಲ್ಲ ಹೋಗುತ್ತೆ. ನಿಮ್ಗೆ ಶಕ್ತಿ ಇದ್ರೆ ಚಿನ್ನದಲ್ಲಿ ಮಾಡಿಸ್ಬೇಡಿ, ಇಲ್ದಿದ್ರೆ ಬೆಳ್ಳಿನಲ್ಲಿ, ಇಲ್ದಿದ್ರೆ ದಾರ, ಕಪ್ಪು ದಾರ ಯಾವ್ದಾರ ಒಟ್ನಲ್ಲಿ ಅಂತೂ ದಾರ ಇರ್ಬೇಕು. ಕಟಿಸೂತ್ರ. ಇಲ್ಲಿ ಕಟಿ ಮಧ್ಯಗಯ ದೇವಿಯ ಮಹಾಲಕ್ಷ್ಮಿಯ ವಿರಾಜಿತ. ಮಹಾಲಕ್ಷ್ಮಿ ಬೆನ್ನಿನ ಹಿಂಭಾಗ, ಸೊಂಟದಲ್ಲಿ, ನಾಭಿಗೆ ಆಸನದಲ್ಲಿ ಹಿಂಭಾಗದಲ್ಲಿ ಪಂಚಾಯುಧಂ ಪದ್ಮನಾಭಂ ಪ್ರಣಮಾಮಿ ಅರ್ಕರೋಚಿಷಂ. ಪಂಚ ಆಯುಧಗಳನ್ನು ಧರಿಸಿದ ಪದ್ಮನಾಭ ಮಹಾಲಕ್ಷ್ಮಿಯ ಜೊತೆಗೆ ಹಿಂಭಾಗದಲ್ಲಿ, ಬೆನ್ನಿನ ಹಿಂಭಾಗ ಅಲ್ಲಿ ಇದ್ದಾನೆ. ಮುಂದಕ್ಕೆ ದಾಮೋದರಂ ಅವಟಾಸುರ ಸೌಂದರ್ಯೋ ಪತಿಮದ್ಭುತ ರೂಪಿಣಂ ದಾಮೋದರಂ ಚತುಃಪಾಶಂ ಇಂದ್ರಗೋಪ ನಿಬಂಬಜೆ. ಕತ್ತಿನ ಹಿಂಭಾಗದಲ್ಲಿ ಅವಳು ಅಸುರ ಸುಂದರ್ಯೈ ನಮಃ ಅಂತ ಕೂಡ ಬರುತ್ತೆ. ಸುರಸುಂದರ್ಯೈ ನಮಃ. ಜೊತೆಗೆ ದಾಮೋದರ, ಕೃಷ್ಣನ ಇನ್ನೊಂದು ಹೆಸರು. ಸೊಂಟಕ್ಕೆ ಹಗ್ಗ ಕಟ್ಸ್ಕೊಂಡವನು ದಾಮೋದರ. ಅವನನ್ನ ಕತ್ತಿನ ಹಿಂಭಾಗದಲ್ಲಿ ಹಣೆ ಮೇಲೆ ಸರ್ವೇಷಾಂ ಅಖಿಲಾಭೀಷ್ಟ ಫಲದಾದಿಷ್ಟ ವಿಗ್ರಹಂ ವಾಸುದೇವಂ ಉಪಾಸೇಹಂ ಪೂರ್ಣೇಂದು ಯುತ ಸನ್ನಿಭಂ. 13ನೇದು ಇದನ್ನ. ಅವನು ಸರ್ವಾಭೀಷ್ಟ ಫಲಪ್ರದಾಯ ನಮಃ. ಸರ್ವಾಭೀಷ್ಟ ಫಲಪ್ರದಾಯೈ ನಮಃ ಮಹಾಲಕ್ಷ್ಮಿಗೆ. ಅವನು ವಾಸುದೇವ ಅಂತ. ಹೀಗೆ 12 ನಾಮಗಳು ಮೊದಲು ಇಟ್ಕೊಂಡು ಆಮೇಲೆ 2 ಕೈಯನ್ನು ಜೋಡಿಸಿ ಒಂದೊಂದೇ ಜಾಗದಲ್ಲಿ ಅವನ ಸಾನ್ನಿಧ್ಯವನ್ನ ಪ್ರಾರ್ಥನೆ ಮಾಡಿ. ಹೀಗೆ ಶರೀರವನ್ನ ಪೂರ್ಣವಾಗಿ ಭಗವನ್ಮಯ ಮಾಡಿಕೊಂಡು ಆಮೇಲೆ ನಮ್ಮ ನಿತ್ಯ ಕರ್ಮಗಳಿಗೆ ಆರಂಭ. ಸೊ ಇದೆಲ್ಲ ಬರೀ ಇನ್ನು ಸಿದ್ಧತೆಗಳಲ್ಲೇನೆ ಆಯ್ತು. ನಂತರದ ಅವನ ಮಲಮೂತ್ಸವ ವಿಸರ್ಜನೆ, ಆಮೇಲೆ ಸ್ನಾನ, ಆಮೇಲೆ ವಸ್ತ್ರಧಾರಣ, ಆಮೇಲೆ ಊರ್ಧ್ವಪುಂಡ ಧಾರಣೆ ಆದ್ಮೇಲೆ ಮುಂದಕ್ಕೆ ನಡೆಸುವಂಥದ್ದು. ಅದನ್ನ ಮುಂದಿನ ಸಂಚಿಕೆಯನ್ನು ನೋಡೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.